Hello dear students and viewers. Today I am going to start about present education boards in India. It is in Kannada. Which one you like, you may go to that board. So here CBSE, ICSE and state boards are there. CBSE and ICSE. CBSE is known for Central Board of Secondary Education, whereas ICSE Indian Certificate of Secondary Education. ಕನ್ನಡದಲ್ಲಿ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಎನ್ನುತ್ತಾರೆ. ಹಾಗೆ ಭಾರತೀಯ ಪ್ರೌಢಶಿಕ್ಷಣ ಪ್ರಮಾಣಪತ್ರ ಮಂಡಳಿಯನ್ನು ICSE ಎಂದು ಕರೆಯುತ್ತಾರೆ. CBSEಯು ಸಮತೋಲಿತ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ. ICSE ವಿಸ್ತಾರವಾಗಿದ್ದು ಸಮಗ್ರವಾಗಿದ್ದು ಮತ್ತು ಕಠಿಣ ಅಧ್ಯಯನದ ಅವಶ್ಯಕವಿದೆ. ಯಾರು ಅಭ್ಯಾಸ ಮಾಡಬೇಕಂತಿರ್ತಾರೋ, ವಿದೇಶಕ್ಕೆ ಹೋಗ್ಬೇಕಂತಿರ್ತಾರೋ ICSE ತಗೊಳ್ಳಿಕ್ಕೆ ಅಡ್ಡಿಯಿಲ್ಲ. ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಕೇಂದ್ರ ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸಲು ಬಯಸುವ ವಿದ್ಯಾರ್ಥಿಗಳಿಗೆ CBSE ಶಿಕ್ಷಣ ಆಯ್ಕೆ ಉತ್ತಮ ಅಂತ ಹೇಳ್ಬೋದು. ಯಾಕೆ ಸ್ಟೇಟ್ ಸಿಲೆಬಸ್ದಲ್ಲಿ ಓದೋರು ಹೋಗಬಾರ್ದ, ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗ್ಬೋದು. ಆದರೆ ಇಲ್ಲಿ ಮುಂಚಿತವಾಗಿಯೇ ಅಭ್ಯಾಸ ಮಾಡುತ್ತಾರೆ ಅಂತ ಹೇಳ್ಬೋದು. ದೆನ್ ICSE ವಿದೇಶದಲ್ಲಿ ಶಿಕ್ಷಣ ಮತ್ತು ವೃತ್ತಿ ಜೀವನ ಮುಂದುವರಿಸಲು ಬಯಸುವ ವಿದ್ಯಾರ್ಥಿಗಳಿಗೆ ICSE ಉತ್ತಮ. ಆದರೆ ಎಲ್ಲ ವ್ಯವಸ್ಥೆ ನೋಡಿ ಶಿಕ್ಷಣ ಪಡೆಯುವುದು ಉತ್ತಮ. ವೆಲ್ಕಮ್ ಟು ಗೆಟ್ ಇನ್ಫಾರ್ಮೇಷನ್ ಅಬೌಟ್ ಬೋರ್ಡ್ ಆಫ್ ಎಜುಕೇಷನ್. CBSE ಇದು ರಾಷ್ಟ್ರೀಯವಾಗಿ ಪ್ರಮಾಣೀಕರಿಸಲ್ಪಟ್ಟಿದೆ ಮತ್ತು ನೀಟ್ ಮತ್ತು JEE ನಂತರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರವೇಶ ಪರೀಕ್ಷೆಗಳೊಂದಿಗೆ ಹೊಂದಿಕೆ ಆಗುತ್ತದೆ ಅನ್ನಬಹುದು. ICSE ಪಠ್ಯಕ್ರಮದ ಹಿಡಿತ ಸಾಧಿಸಲು ವಿದ್ಯಾರ್ಥಿಗಳು ತಮ್ಮ ಅಡಿಪಾಯ ಗಟ್ಟಿಗೊಳಿಸಲು ಸಾಕಷ್ಟು ಪ್ರಯತ್ನ ಪಡಬೇಕಾಗುತ್ತದೆ. CBSE ಪರೀಕ್ಷೆಗಳು ಸಾಮಾನ್ಯವಾಗಿ ಹೆಚ್ಚು ಸವಾಲಿನವು ಮತ್ತು ಪರಿಕಲ್ಪನಾತ್ಮಕ ತಿಳುವಳಿಕೆ ಮೇಲೆ ಕೇಂದ್ರೀಕರಿಸುತ್ತವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಈ ಶಿಕ್ಷಣ ಅಥವಾ CBSE ಶಿಕ್ಷಣ ಪ್ರಮಾಣಪತ್ರ ತನ್ನದೇ ಆದ ಮೌಲ್ಯ ಹೊಂದಿದೆ. ಹಿಂದಿ ಮತ್ತು ಆಂಗ್ಲ ಮಾಧ್ಯಮ ಭಾಷೆಗಳನ್ನು ಅನುಮೋದಿಸುತ್ತದೆ CBSE. ICSE ಇಂಗ್ಲಿಷ್ ಭಾಷೆಗೆ ಒತ್ತು ನೀಡುವುದು. CBSEಯಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತದೆ ಅಂತ ಹೇಳಬಹುದು. ICSE ವಿಶ್ಲೇಷಣಾ ಕೌಶಲ್ಯಗಳು ಹಾಗೂ ಪ್ರಾಯೋಗಿಕ ಜ್ಞಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದೆ ಅಂತ ಹೇಳ್ಬೋದು. ಆದರೆ CBSE ಮತ್ತು ICSEಯಲ್ಲಿ ನಾವು ಕಾಣಬಹುದಾಗಿದೆ ಏನಂತಂದರೆ ಶುಲ್ಕ ಹೆಚ್ಚಾಗಿದೆ. ಬಡ ಮಕ್ಕಳು ಇಂಥ ಶಾಲೆಗಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವ ಒಂದು ವಿಧಿಯಿಂದ ಬಡ ಮಕ್ಕಳು ಏನು ಮಾಡ್ತಾರೆ, ತಮಗೆ ನೀಗಿದಷ್ಟು ತಮ್ಮ ಪೇರೆಂಟ್ಸ್ ಅಥವಾ ಪಾಲಕರು ಏನು ಹೇಳ್ತಾರೋ ಅದನ್ನೇ ಕೇಳಬಹುದಾಗಿದೆ. ಎರಡನೇದು, ಇವು ಮಹಾನಗರಗಳಲ್ಲಿ ಶ್ರೇಣಿ 1 ನಗರಗಳಲ್ಲಿ ಮಾತ್ರ ಹೆಚ್ಚು ಕಂಡು ಬರುತ್ತವೆ. ಅಗತ್ಯವಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ಬೋರ್ಡ್ಗಳನ್ನು ಬದಲಾಯಿಸುವುದು ಕೂಡ ಕಷ್ಟವಾಗಬಹುದು. ನಾಲ್ಕನೇದು, ಬೋಧನೆಗಳು ಪುಸ್ತಕಗಳು ಸುಲಭವಾಗಿ ಲಭ್ಯವಿಲ್ಲ. ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಅದರ್ಸ್. ರಾಜ್ಯ ಶಿಕ್ಷಣಕ್ಕೆ ಬರೋಣ. ಇನ್ಮೇಲೆ ಇತರೆ ಶಿಕ್ಷಣ ಮಂಡಳಿಗೆ ಹೋಲಿಸಿದರೆ CBSE ICSE ಆಗಿರ್ಬೋದು ಸಾಮಾನ್ಯವಾಗಿರುತ್ತೆ ಅಂತೇಳಿ ಹೇಳಬಹುದು. ರಾಜ್ಯ ಶಿಕ್ಷಣ ಹೆಚ್ಚಿನ ಪಾಲಕರು ತಮ್ಮ ಮಕ್ಕಳಿಗೆ ರಾಜ್ಯ ಶಿಕ್ಷಣವನ್ನೇ ಆಯ್ಕೆ ಮಾಡುತ್ತಾರೆ ಅಂತ ಹೇಳಿ ನಾವು ಹೇಳ್ತೀವಿ. ಅಂಕ ಗಳಿಸುವುದು, ಇಲ್ಲಿ ಅಂಗಳಿಸುವುದು ಅಂತ ಬರೆದಿದ್ದೇನೆ, ತಪ್ಪಾಗಿದೆ, ಕ್ಷಮಿಸಿ. ಅಂಕ ಗಳಿಸುವುದು ಸುಲಭವಾದರೂ ಪಠ್ಯಕ್ರಮದಲ್ಲಿ ಅಂಶಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸುತ್ತಾರೆ. ರಾಜ್ಯ ಸರ್ಕಾರದ ಪಠ್ಯಕ್ರಮ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಭಿನ್ನವಾಗಿರುತ್ತದೆ. ಪ್ರಾದೇಶಿಕ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಯಾವುದೇ ತರಹದ ಒತ್ತಡ ಇಲ್ಲಿರುವುದಿಲ್ಲ. ಕಲಿಸುವವರ ಮತ್ತು ಕಲಿಯುವವರ ಅವಧಿ ಪ್ರಮಾಣ ಕಡಿಮೆ ಇರುತ್ತದೆ. ಶಾಲೆಗಳಲ್ಲಿ ಶುಲ್ಕ ಕಡಿಮೆ ಇರುತ್ತದೆ. ಪ್ರಾದೇಶಿಕ ಭಾಷೆ ಮತ್ತು ಸ್ಥಳೀಯ ಇತಿಹಾಸ ಸಂಸ್ಕೃತಿಯನ್ನು ಒಳಗೊಂಡಿರುತ್ತದೆ. ರಾಜ್ಯ ಸರ್ಕಾರ ಅಡಿಯಲ್ಲಿ ವೃತ್ತಿ ನಿರ್ವಹಿಸುವ
ಅಥವಾ ನಿರ್ವಹಿಸುತ್ತಿರುವ ಪೋಷಕರ ಮಕ್ಕಳಿಗೆ ಈ ಶಿಕ್ಷಣ ಮಂಡಳಿ ಅಂದರೆ ರಾಜ್ಯ ಶಿಕ್ಷಣ ಮಂಡಳಿ ಉತ್ತಮ ಆಯ್ಕೆ ಆಗಬಹುದು. ನಿಮ್ಮ ಮಗು ಪ್ರಾದೇಶಿಕ ಭಾಷೆಯಲ್ಲಿ ಅಧ್ಯಯನ ಮಾಡಬೇಕೆಂದು ನೀವು ಬಯಸಿದರೆ ರಾಜ್ಯ ಶಿಕ್ಷಣ ಮಂಡಳಿ ಉತ್ತಮ ಆಯ್ಕೆಯಾಗಿರುತ್ತದೆ. ಆದರೆ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರಾಜ್ಯ ಸರ್ಕಾರ ಸಾಮರ್ಥ್ಯದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ಎರಡನೇದು, ಬೋಧನೆಯ ಗುಣಮಟ್ಟ ಶಾಲೆಗೆ ಅನುಗುಣವಾಗಿ ಬದಲಾಗುತ್ತದೆ. ಮೂರನೇದು, ಮೂಲಭೂತ ಸೌಲಭ್ಯಗಳ ಕೊರತೆ ಇರಬಹುದು. ವಿಷಯದ ಗುಣಮಟ್ಟ ಪ್ರಶ್ನಾರ್ಹವಾಗಿರಲೂಬಹುದು. ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಅದರ್ಸ್. ಹಾಗೆ ನಾವು PUC ತರಗತಿಯ ನಂತರ ಇಗ್ನೋ ಅಂತ ಹೇಗೆ ನಾವು ಕಲಿಯುತ್ತೇವೆಯೋ, ಅಲ್ಲಿ ಓಪನ್ ಯೂನಿವರ್ಸಿಟಿ ಹೆಂಗಿದೆಯೋ ಹಾಗೆ ಇಲ್ಲಿ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಇಲ್ಲಿ ಚಾಲ್ತಿಯಲ್ಲಿದೆ. NIOS ಅಂತ ಹೇಳಿ ಕರೀತಾರೆ. ಇದು ಪ್ರಾರಂಭವಾಗಿದ್ದು 1989ರಲ್ಲಿ ಬೈ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್. ಇಟ್ ಈಸ್ ಅಟಾನಮಸ್ ಆರ್ಗನೈಜೇಷನ್ ರಿಜಿಸ್ಟರ್ಡ್ ಅಂಡರ್ ದ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860 ಅಂತ ಹೇಳಿ ಹೇಳ್ಬೋದು. ಇದು ಭಾರತದಲ್ಲಿ ದೂರ ಶಿಕ್ಷಣ ಸಂಸ್ಥೆಯಾಗಿದ್ದು ಇದು ಪ್ರೌಢ ಶಿಕ್ಷಣ ಮತ್ತು ಹಿರಿಯ ಪ್ರೌಢ ಶಿಕ್ಷಣದ ಕೋರ್ಸ್ಗಳನ್ನು ಒದಗಿಸುತ್ತದೆ. ಹಾಗೆಯೇ ವೃತ್ತಿ ಶಿಕ್ಷಣ ಮತ್ತು ಇನ್ನಿತರ ಕೋರ್ಸ್ ಕಾರ್ಯಕ್ರಮಗಳನ್ನು ನೀಡುತ್ತೇವೆ. ಹೆಚ್ಚಿನ ವಿವರಗಳಿಗಾಗಿ ನೀವು ಈ ವೆಬ್ಸೈಟ್ www.niosact.in ಮಾಹಿತಿ ಪಡೆಯಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.